ಸರ್ ಒಬ್ರು ಸ್ಟಾರ್ ಡಿಸ್ಟ್ರಿಬ್ಯೂಟರ್ ಆಗಿ ನಿರ್ಮಾಪಕರಾಗಿ ಅಂದ್ರೆ ದರ್ಶನ್ ಅವರು ಸಾಕಷ್ಟು ಅಂದ್ರೆ ಮೊದಲ ಹೆಜ್ಜೆಯಿಂದಲೇ ನೋಡ್ಕೊಂಡ್ ಬಂದ್ರು ಮೆಜೆಸ್ಟಿಕ್ ಇಂದ. ಆ ಟೈಮಲ್ಲಿ ಹೇಗಿದ್ರು ಇವರು ನೆಕ್ಸ್ಟ್ ಒಂದು ಸ್ಟಾರ್ ಸೂಪರ್ ಸ್ಟಾರ್ ನಿಂತ್ಕೋತಾರ ಅಂತ ಅನಿಸ್ತಾ ಇತ್ತ ಅಂತ? ಸರ್ ಫಸ್ಟು ಸಿನಿಮಾ ಮೆಜೆಸ್ಟಿಕ್ ಬಂದಾಗ ಫಸ್ಟೇ ಏನಕ್ಕಪ್ಪ ಇವರು ರೌಡಿಜಮ್ ಪಿಕ್ಚರು ಒಂದು ಲೆವೆಲಲ್ಲಿ ಮಾಡಿದ್ರು ಅನ್ನಿಸ್ತು ನನಗೆ. ಆಮೇಲೆ ಬತ್ತ ಫ್ಯಾಮಿಲಿ ಪಿಕ್ಚರ್ಸು ಬೇರೆ ರೂಟೇ ಚೇಂಜ್ ಆಯಿತು. ರೂಟ್ ಹೆಂಗೆ ಚೇಂಜ್ ಆಯಿತು ಅಂದರೆ ಫ್ಲೈಟ್ ಟೇಕಪ್ ಆಗುತ್ತಲ್ಲ ಚಿಕ್ಕದಾಗೇ ಆಗುತ್ತೆ, ಮೇಲೆ ಹೋಗುತ್ತಲ್ಲ ಹಂಗೆ ಹೋಗ್ಬಿಟ್ರು ಅವರು. ಯಾಕೆಂದರೆ ಅವರು ತಂದೆ ಮಾಡಿದ್ದು ಇದಕ್ಕೆ ಅವರು ಸಕ್ಸಸ್ ಆಗಿದ್ದಾರೆ. ಅವ್ರಿಗೂ ಮನಸ್ಸಲ್ಲಿ ಇದೆ ಸರ್, ಕರ್ನಾಟಕ ಜನಗಳಿಗೆ ಏನಾರೋ ಮಾಡಬೇಕು ಅಂತ ಇದೆ. ಬಟ್ ಇದು ಏನು ಮಾಡೋಕ್ಕಲ್ಲ ಸರ್. ರಾಮನೇ ವನವಾಸಕ್ಕೆ ಹೋದ, ಹಂಗೆ ಈ ಸುತ್ತಲೂ ಇರ್ತಾರಲ್ಲ ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ದರ್ಶನು ಮನಸ್ಸೋನೆ ಅವ್ರ ಮನೆಯೊಳಗೆ ಓಡಾಡ್ತಾ ಇರಬೇಕು, ಬೇರೆ ಯಾರೋ ಓಡಾಡಬಾರ್ದು. ಅವ್ರ ಮನುಷ್ಯನೇ ನಾನು ಏನು ಮಾಡ್ತಾ ಇದ್ದೀನಿ, ನಾನೇನು ಯಾವ ಥರ ಇದ್ದೀನಿ, ನಾನು ಯಾರು, ನನ್ನಿಂದ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ, ಆ ಫೀಲಿಂಗ್ ಬರ್ಬೇಕು ಸರ್. ನೆಕ್ಸ್ಟ್ ಬರ್ತಾರೆ ಮಾಡೇ ಮಾಡ್ತಾರೆ. ಆ ಥರ ಏನು ನೀವು ಫ್ರೆಶ್ ಅವರೆಲ್ಲ ಏನು ಅನ್ಕೋಬೇಡಿ. ಸ್ವಲ್ಪ ಲೇಟ್ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಒಂದು ಜೀವ ಹೋಗಿರೋದು, ಒಂದು ಜೀವ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆಲ್ಲ ನಮ್ಮ ಚೇಂಬರ್ ಇದೆ, ಇನ್ನೊಂದಿದೆ. ನಾವು ಬಾಂಬೆ ಗಿಂಬೆಲೆಲ್ಲ ಯಾರ್ಯಾರು ಜೈಲು ಹಾಕಿದ್ರು, ಈ ಶೂಟಿಂಗ್ ಅಂದರೆ ಕಳಿಸೋದು ಮಾಡೋದೆಲ್ಲ ಮಾಡ್ತಾರೆ. ನಮ್ಮ ಶೂಟಿಂಗ್ಗೆ ಇನ್ನು 3 ತಿಂಗಳು ಏನು ನಮ್ಮ ಶೂಟಿಂಗ್ ಗಿಟಿಂಗೆಲ್ಲ ಮೋಸ್ಟ್ಲಿ 100% ನಾನು ರೂಲ್ ತಿಳ್ಕೊಂಡಿದ್ದೀನಿ. ಎಡ್ಡಾದ್ರೂ ನಾನು ರೂಲ್ ತಿಳ್ಕೊಂಡಿದ್ದೀನಿ. ಒಂದು 90 ಡೇಸ್ ಆದಮೇಲೆ ಶೂಟಿಂಗ್ಗೋಸ್ಕರ ಬಿಡ್ತಾರೆ ಅವರು. ಯಾಕೆಂದರೆ 16 ಕೋಟಿಗಳು ನಾವು ಯೂಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಬಿಟ್ಟೇ ಬಿಡ್ತಾರೆ. ತಿರ್ಗಾ ದರ್ಶನ್ ಸಿನಿಮಾ ಮೋಸ್ಟ್ಲಿ ಈ ವರ್ಷ ಅಂತೂ 1000% ಬರೋಲ್ಲ. ನೆಕ್ಸ್ಟು ಯುಗಾದಿಗೆ ಡೆಫಿನೆಟ್ ಬಂದೇ ಬರ್ತದೆ. ತಿರ್ಗಾ ದರ್ಶನ್ ಅವರು ಬೇರೆ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನಾನಿದು. ನೆಕ್ಸ್ಟ್ ಬಂದರೆ ದಯವಿಟ್ಟು ಸಂಘದವ್ರು ಪಕ್ಕ ಇರೋರಿಗೆಲ್ಲ ಯಾರೂ ಸೇರಿಸ್ಬೇಡಿ. ನೀವೇ ಮನೆಗೆ ಗ್ಲಾಸ್ ಹಾಕ್ಕೊಂಡು ನಿಮ್ಮ ಮುಖ ನೋಡಿಕೊಂಡು ನಾನು ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಮಾಡಿ. ದರ್ಶನ್ ಅವರೇ ದಯವಿಟ್ಟು ನಾನು ಕನಕಪುರ ಶ್ರೀನಿವಾಸ್ ಹೇಳ್ತಾ ಇದ್ದೀನಿ, ನಿನ್ನ ಆತ್ಮೀಯ ಗೆಳೆಯ, ನೀವು ಬೇಕು ಇಂಡಸ್ಟ್ರಿಗೆ. ಇಲ್ಲಿ ಕರ್ನಾಟಕದಲ್ಲಿ ಏನೂ ಇಲ್ಲ ಸರ್, ಸಿನಿಮಾನೇ ನಮಗೆ. ನನಗೆ ವಾರ ಯಾವ್ದಾರ ಸಿನಿಮಾ ನೋಡಿಲ್ಲ ಅಂದರೆ ನನಗೆ ಹುಚ್ಚತ್ತು ಬಿಡುತ್ತೆ. 150 ರೂಪಾಯಿಲಿ 200 ರೂಪಾಯಿಲಿ ಕೆಲಸ ಆಗೋದು, ಒಂದು 2 ಅವರು ಸಿನಿಮಾ ಇದೆ ಅಂದರೆ ಇದೊಂದೇ ಮಜಾ ಕೊಡೋದು. ಇನ್ಯಾವುದಿದೆ? ಇಲ್ಲೇನು ಕ್ಯಾಬ್ರೆ ಇದೆಯಾ, ಇಲ್ಲೇನು ಇದೆಯಾ? ಹೋದರೆ ಸಿನಿಮಾಗೆ ಹೋಗ್ಬೇಕು ಅಥವಾ ಬಾರ್ಗೆ ಹೋಗ್ಬೇಕು. ಬಟ್ ಬಾರ್ಗೆ ಹೋಗೋದು ಕೆಟ್ಟದ್ದು, ಸಿನಿಮಾ ಹೋಗೋದು ಒಳ್ಳೆಯದು. 1000 ಜನಕ್ಕೆ ಊಟ ಆಗುತ್ತಲ್ಲ ಸರ್. ಅದಕ್ಕೆ 1000 ಜನಕ್ಕೆ ಊಟ ಕೊಡೋದೇ ಈ ಸಿನಿಮಾ ಇಂಡಸ್ಟ್ರಿ. ನಮ್ಗೆ ಸಂತೋಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.